ಈ ಮನೆಯಲ್ಲಿ ಯಾರು ನನ್ನ ಮಾತನ್ನ ಕೇಳ್ತಾ ಇಲ್ಲ. ಅಲ್ಲ, ಈ ಮನೆಯಲ್ಲಿ ನಾನು ಮನೆ ಯಜಮಾನ ಅಂತ ಇರೋದಾದ್ರೆ ಯಾತಕ್ಕೆ ಅಂತ. ದಂಡಕ್ಕೆ ಹಾಗಂತ ಮನೆಯವರೆಲ್ಲರೂ ಹೇಳ್ತಿದ್ದಾರೆ. ನಿಮ್ ಮಾತು ಕೇಳಿದ್ರೆ ನಾನಿದ್ದೀನಲ್ಲ ಯಜಮಾನ್ರೆ, ಅದೇನು ಅಂತ ಹೇಳಿ. ನೀನು ಒಬ್ಬಳು ಕೇಳ್ಬಿಟ್ರೆ ಆಗ್ಲಿಲ್ಲ ಕಣೆ. ಮನೆ ಮಂದಿ ಎಲ್ಲ ನನ್ನ ಮಾತನ್ನ ಕೇಳೋ ತರ ಆಗಬೇಕು. ಇಮಿಡಿಯೇಟ್ ಆಗಿ ಒಂದು ಮೀಟಿಂಗ್ ನ ಅರೇಂಜ್ ಮಾಡ್ಬಿಡೆ. ಮೀಟಿಂಗ್ ಇದೆ ಬಂದ್ರ ಪಾಂಡ್ರಂಗ, ಮೀಟಿಂಗ್ ಆದ್ಮೇಲೆ ಈಟಿಂಗ್ ಇರ್ತದ. ಇದೇ ತರ ಪೆದ್ದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಮೀಟಿ ತಗೊಂಡು ನಿನ್ಗೆ ಈಟ್ ಬಿಡ್ತೀನಿ. ಎಲ್ರು ಬಂದ್ರು. ಬರ್ಬೇಕಾದಂತ ಮುಖ್ಯ ವ್ಯಕ್ತಿನೇ ಬರ್ಲಿಲ್ವಲ್ಲ. ಓ, ಅಲ್ಲಿದ್ದಾನೋ. ಕುಚ್ಚುಮುಟ್ಟೆ ಜುಟ್ಟು ಬಾರ ಇಲ್ಲಿ. ಮಾಡಿ ನನ್ನ ಜುಟ್ಟಿನ ವಿಚಾರಕ್ಕೆ ಬಂದ್ರೆ ಅಷ್ಟೇ, ಜಾಲ ತಗೊಂಡು ಹೊಡೆದ್ರೆ ಸಿಕ್ಸರು. ಆಯ್ತಾ? ಮೀಟಿಂಗ್ ಇದೆ, ಮನೆ ಮಂದಿ ಎಲ್ಲ ಬನ್ನಿ ಅಂತ ಕರೆದಿದ್ದೀನಿ. ನೀನೇನು ಅಲ್ಲೇ ಹೇಳ್ಕೊಂಡ್ಬಿಟ್ಟೆ. ನೀನು ಸಪ್ರೇಟ್ ಆಗಿ ಆಮಂತ್ರಣ ಕೊಟ್ಟು ಕರಿಬೇಕು, ಬಂದು ನಿಂತ್ಕೊಬೇಕು. ಅದೇನೇ ಇದ್ದರೂ ಜಾಜಿ ಮಹಾರಾಣಿಯವರು ನನಗೆ ಹೇಳಬೇಕು. ನನಗೆ ಸಂಬಳ ಕೊಡೋದು ಅವರು, ಗೊತ್ತುಂಟಾ? ಯಜಮಾನ್ರೆ, ಮನೆ ಯಜಮಾನನ್ಗೆ ಈ ರೀತಿ ಉಲ್ಟಾ ಹೊಡೆಯೋದ? ಗುಂಡ ಈ ಮನೆಯಲ್ಲಿ ದುಡಿಯೋನು ನಾನು, ಇಷ್ಟೆಲ್ಲ ಜನರನ್ನ ಸಾಕೋನು ನಾನು. ನಿನ್ನ ಮಹಾರಾಣಿ ನಿನ್ನ ಕೈಗೆ ದುಡ್ಡನ್ನ ಕೊಟ್ಟ ಮಾತ್ರಕ್ಕೆ ಆ ಸಂಬಳನ ಅವರೇ ಕೊಟ್ಟಂಗಾಯ್ತೇನೋ? ಆ ಸಂಬಳ ಎಲ್ಲಿಂದ ಬಂತು ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾರೋ? ನಾನು ದುಡ್ಡು ಕೊಟ್ರೆ ತಾನೆ ಅವ್ರು ನಿನ್ನ ಕೈ ತಂದು ದುಡ್ಡನ್ನ ಕೊಡೋದು. ಮಾತಾಡ್ತಾನೆ ಮಾತಾ ಯಾಕೋ ಏನೋ ಇತ್ತೀಚೆಗೆ ನಿನ್ನ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಆಡೋ ಮಾತಿನ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡೋ. ಗೊತ್ತು ತಾನೆ ನಾನು ಯಾರು ಅಂತ. ನನ್ಗೆ ಹೀಗಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಭಟ್ರೆ. ಓಯ್ ಮಹಾರಾಣಿ, ನೀವು ಹೋದ ಕೆಲಸ ಏನಾಯ್ತು? ಹಣ್ಣ ಕಾಯ? ಹಣ್ಣೇನ್ ಬಂತು, ಎಲ್ಲ ಕಾಯೆ. ಕಾಯ, ಮಾವಿನಕಾಯ, ಬೇವಿನಕಾಯಿ. ಅಂದ್ರೆ ನಿಮ್ಗೆ ಬೈ ಎಲೆಕ್ಷನ್ ಟಿಕೆಟ್ ಸಿಗಲಿಲ್ಲ, ಆಯ್ತಾ? ನನ್ಗೆ ಅಂತ ಪ್ರೆಸೆಂಟ್ ಮಾಡಿ ಟಿಕೆಟ್ ನ ಬೇರೆ ಯಾರಿಗೋ ಕೊಟ್ಟಿದ್ದಾರೆ. ಈ ಮನೆಯಿಂದ ಹೊರಟ್ರೆ ಯಾವ ಕೆಲ್ಸನೂ ಆಗಲ್ಲ. ಅದನ್ನೇ ನಾನು ಹೇಳುವುದು. ಈ ಮನೆ ಸರಿ ಇಲ್ಲ, ಇಲ್ಲಿಗೆ ಜನ ಸರಿ ಇಲ್ಲ, ಅದಕ್ಕೆ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ. ತೆಗೆದುಕೊಳ್ಳಿ. ಭಟ್ರೆ, ನೀವ್ ಹೇಳ್ತಿರೋದು ನಿಜಾನಾ? ಮತ್ತಿನ್ನೇನು, ಈ ಮನೆಯ ಜನ ನಾಯಿಗಳ ಹಾಗೆ ಕಚ್ಚಾಡುತ್ತಾರೆ ದಿನ. ಒಂದು ಪ್ರೀತಿಯ ಮಾತು ಕೇಳಿದ್ದೀರಾ? ಒಂದು ನಗು ಕೇಳಿದ್ದೀರಾ? ಒಂದು ಗಂಟೆ ಕೇಳಿದ್ದೀರಾ? ಚಂಡೆ ಮತ್ತಳೆ ಕೇಳಿದ್ದೀರಾ? ಮತ್ತೆ ಮನೆ ವಾಸ್ತು ಸರಿ ಇಲ್ಲ. ಮತ್ತೆ ಮನೆ ಹೇಗಿರ್ಬೇಕು? ನೀವು ರಾಜಕಾರಣಿಗಳ ಮನೆ ನೋಡಿದ್ದೀರಾ? ಅಲ್ಲಿ ಎಷ್ಟು ಹೋಮ ಹವನ ಪೂಜೆ ಮಾಡಿಸ್ತಾರೆ ಗೊತ್ತುಂಟ ನಿಮಗೆ? ಈ ಮನೆಯಲ್ಲಿ ಒಂದು ಪೂಜೆ ಮಾಡಿಸಿದ್ದೀರಾ? ಒಂದು ಹೋಮ ಮಾಡಿಸಿದ್ದೀರಾ? ಒಂದು ಹವನ ಮಾಡಿಸಿದ್ದೀರಾ? ಒಂದು ಯಾಗ ಮಾಡಿಸಿದ್ದೀರಾ? ಒಂದು ಲಗ್ನ ಮಾಡಿಸಿದ್ದೀರಾ? ಒಂದು ಯಜ್ಞ ಮಾಡಿಸಿದ್ದೀರಾ? ಇಲ್ಲವಲ್ಲ. ಮತ್ತೆ ಈಗ ಏನ್ ಮಾಡೋದು? ಇದನ್ನು ಇಟ್ಟುಕೊಂಡು ನಾವು ಅವರಿಗೆ ಆಟ ಆಡಿಸಬೇಕು, ಅವನ್ನ ಬಂದೋಬಸ್ತಲ್ಲಿ ಇಡಬೇಕು. ನೀವು ನನಗೆ ಸಪೋರ್ಟ್ ಮಾಡಿ, ನಾನು ಎಲ್ಲರನ್ನು ಬದಲಾಯಿಸ್ತೇನೆ, ಆಯ್ತಾ? ಈಗ ಅದೆಂಥದ್ದು ಮೀಟಿಂಗ್ ಅಂತ ಹೇಳುತ್ತಿದ್ದಾರೆ. ಬನ್ನಿ ಹೋಗುವ. ಜಾತಿ ಚಂಪಲ್ತಿದ್ದೀವಿ, ಮನೆಯಲ್ಲಿ ಮೀಟಿಂಗ್ ನ ಹಮ್ಮಿಕೊಂಡಿದ್ದೀವಿ ತಾನೆ. ಎಷ್ಟೊತ್ತಿಗೆ ತಾವು ಮೀಟಿಂಗ್ ಅಟೆಂಡ್ ಆಗೋದು? ನಾನೇನ್ ಮಾಡ್ಲಿ ಅಭಿ, ಹೋದ್ ಕೆಲ್ಸ ಆಗ್ಲಿಲ್ಲ. ನನ್ಗೆ MLA ಟಿಕೆಟ್ ಸಿಕ್ಲಿಲ್ಲ. ಒಳ್ಳೇದಾಯ್ತು ಬಿಡ್ರಿ, ತಾವು ಗೆದ್ದು ಬಿಟ್ಟು ಅದು ಯಾವ ರಾಜ್ಯ ಆಳೋದಿದೆಯೋ ಆ ಪಕ್ಷ ನೀವು MLA ಆಗ್ಬಿಟ್ರಿ ಅಂತ ಇಟ್ಕೊಳ್ಳಿ. ಹಗರಣಗಳ ಸರಮಾಲೆನೇ ನಿಮ್ ಸುತ್ತ ಮುತ್ಕೊಂಡ್ಬಿಟ್ರೋದು. ನಿಮ್ಮನ್ನು ತಗೊಂಡೋಗಿ ಯಾವ್ದನ್ನ ಜೈಲಿಗೆ ತುಂಬಿರೋರು. ಆಮೇಲೆ ಪ್ರತಿನಿತ್ಯ ನಾವು ನಿಮ್ಗೆ ಊಟ ಕೊಡೋದಕ್ಕೆ ಅಲ್ಲಿಗೆ ಅಲ್ಗಾಡ್ಬೇಕಿತ್ತು. ಈಗ ನಾನು ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಓಯ್ ಮಾಡಿ, ನೀವೇನು ಹೇಳುವುದು ಬೇಡ, ಎಲ್ರು ನನ್ನ ಮಾತು ಕೇಳಿ, ಆಯ್ತಾ? ಗೋಡಂಬಿ ತುಪ್ಪ, ಈ ಮನೆಯಲ್ಲಿ ಶಿಸ್ತು ಅನ್ನೋದು ನೆಗೆದು ಬೆಳೀತಾ ಇದೆ. ನಿಮ್ಮಲ್ಲಿ ಶಿಸ್ತಿಲ್ಲ. ಶಾಲಾ ಮಾಸ್ತರು ಸಿಗರೇಟ್ ಸೇದಿದ್ರೆ ಹುಡುಗರು ಬೀಡಿ ಸೇರ್ತಾರೆ, ಗೊತ್ತಾಯ್ತಾ? ನಮ್ಮ ಬುಡಕ್ಕೆ ಕೊಡ್ಲಿ ಪೆಟ್ಟು. ಈ ವಿರೋಧ ಪಕ್ಷ ನುಲಿಯುವುದರಿಂದ ಬಿಲ್ಡಿಂಗಿಗೆ ಅಪಾಯ ಉಂಟು, ಗೊತ್ತುಂಟಾ? ಈ ವಯ್ಯನ್ ಕಣ್ಣು ನನ್ನ ಸೊಂಟದ ಮೇಲೆ ಬಿತ್ತ. ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ ಅಂತ ಒಂದು ಹಾಡೇ ಇದೆ. ಹಾಗಾಗಿ ಅವಳು ಸೊಂಟ ಬಿಟ್ಟು ಬೇರೆ ಮಾತು. ಅದನ್ನ ಬರ್ದವ್ರಿಗೆ ಸೊಂಟ ಇಲ್ಲ. ಓ ಮಹಾರಾಣಿ, ಈ ವಿರೋಧ ಪಕ್ಷದ ಸೊಂಟಕ್ಕೆ ಒಂದು ದಬ್ಬೆ ಕಟ್ಟಬೇಕು, ಆಯ್ತಾ? ಸೀರೆ ಉಡಿಸಬೇಕು, ಇಲ್ಲ ಅಂದ್ರೆ ಈ ಬಿಲ್ಡಿಂಗಿಗೆ ಆಪತ್ತು ಗ್ಯಾರಂಟಿ. ಅಭಿ, ಭಟ್ರು ಹೇಳೋದನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಕ್ ಹೇಳಿ. ಹಾಗೆ ಈ ಅಂಡಪಿರಿಕೆ ಬುರ್ನಾಸ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳಿ. ಈ ಮನೆಯ ಮಾಣಿಗೆ ಯಾರ ಮೇಲೂ ಕಂಟ್ರೋಲೇ ಇಲ್ಲ. ಈ ಮನೆಯ ಮಾಣಿಗೆ ಆ ವಿರೋಧ ಪಕ್ಷದ ಕಂಟ್ರೋಲ್ ನಲ್ಲಿದ್ದಾರೆ. ನನಗೆ ಈ ಯಜಮಾನರ ಕಡೆಯಿಂದ ವಾರಕ್ಕೆ 1 ಟಿನ ತುಪ್ಪ, 10 kg ದ್ರಾಕ್ಷಿ, 10 kg ಗೋಡಂಬಿ, 10 kg ಬಾದಾಮಿ, 10 kg ಖರ್ಜೂರ, 10 kg ಅಂಜೂರ ತರಿಸಿ ಕೊಟ್ಟರೆ ದಿನಾಸಿ ಮಾಡಿ ಬಡಿಸ್ತೇನೆ, ಆಯ್ತಾ? ಭಟ್ರೆ, ನಿಮ್ಮ ಹತ್ರ ಸ್ವಲ್ಪ ಟಾಕ್ ಮಾಡ್ಬೇಕು. ಪ್ಲೀಸ್ ಕಮ್ ವಿತ್ ಮೀ. ಅಣ್ಣಯ್ಯ, ಭಟ್ರು ಹೇಳಿದ ಮಾತನ್ನ ಕೇಳಿಸ್ಕೊಂಡ್ಯಾ? ನೀನ್ ಮೊದ್ಲು ಸರಿ ಮಾಡೋ ಹಾಗಿದ್ರೆ ಈ ಚಂಪನ್ ಸರಿ ಮಾಡು.
ಆ ಸುಡುಗಾಡ ಬಟ್ಟ ನಮ್ಮ ಮನೆಗೆ ಬಂದು ಸೇರ್ಕೊಂಡ ಮೇಲೆ ಈ ಮನೆಗೆ ಏನು ನಾನ್ ಯಜಮಾನನೋ ಇಲ್ಲ ಅವನ ಯಜಮಾನನೋ ಅಂತ ನನಗೆ ಗೊತ್ತಾಗ್ತಾ ಇದೆ. ಏನು ಯಜಮಾನ್ರೆ, ಆ ಬಟ್ಟ ನನ್ ಸೊಂಟಕ್ಕೆ ದೆಬ್ಬೆ ಕಟ್ಬೇಕು ಅಂತ ಹೇಳ್ತಿದ್ರು ನೀವ್ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ರಲ್ಲ, ಇದು ಸರಿನಾ? ನಾನ್ ತಾನೇ ಏನ್ ಮಾಡ್ದೆ, ನೀನು ನುಲಿಯೋ ವಿಷಯ ಇಡೀ ಜಗತ್ತಿಗೆ ಗೊತ್ತಪ್ಪ. ಹಾಗಂತ ನಾನು ಬಂದು ನಿನ್ನ ಸೊಂಟ ಹಿಡ್ಕೊಂಡು ನಿಂತ್ಕೊಂಡೆ. ನಾನೇನ್ ಮಾಡ್ಲಿ, ನಿಮ್ ನೋಡಿದ ತಕ್ಷಣ ನಂಗೆ ನುಲಿಬೇಕು ಅನ್ಸುತ್ತೆ. ಆದಷ್ಟು ನುಲಿಯೋದನ್ನ ಕಮ್ಮಿ ಮಾಡು. ಹೆಣ್ಮಕ್ಳು ಮದುವೆ ಆಗೋವರೆಗೂ ನುಲಿತಾಳೆ, ಒಂದು ಮಗು ಆದ್ಮೇಲೆ ನೆಟ್ಟಗಾಗ್ಬಿಡ್ತಾಳೆ. ಸಿಜೇರಿಯನ್ ಆದ್ಮೇಲೆ ಅಲ್ಲಾಡದೆ ಇಲ್ಲಲ್ವಾ? ಅತ್ತೆ, ಈ ಮಾತನ್ನ ಇನ್ನೊಂದ್ಸತಿ ಹೇಳಿ, ಆದಷ್ಟು ಬೇಗ ನನ್ ಕುತ್ತಿಗೆ ತಾಳಿ ಕಟ್ಲಿ. ಲೇ, ಈ ಕಟ್ಟೋದು ಬಿಡೋದು ಎಲ್ಲ ಆಮೇಲಿನ ಮಾತು. ನೀನು ಮೊದ್ಲು ಬಟನ್ ಬಿಚ್ಚ, ಸೀರೆ ಉಟ್ಕೋ. ನಾನ್ ಸೀರೆ ಉಟ್ಕೊಳ್ಳಲ್ಲ, ಬೇಕಿದ್ರೆ ಆ ಬಟ್ಟೆನೆ ಮನೆಯಿಂದ ಆಚೆ ಓಡಿಸಿ. ಓಯ್ ಮಾಡಿ, ಹಾಪ. ನೀವು ಈ ತರ ಬಟ್ಟೆ ಹಾಕಿಕೊಂಡು ಹುಡುಗಿರ ಹತ್ರ ಮಾತನಾಡ್ತಾ ಕೂತಿದ್ದಾರೆ, ನಿಮ್ಮನ್ನ ಯಾರು ಯಜಮಾನರು ಅಂತ ಕರೀತಾರೆ? ಮತ್ತೆ ನೀ ಯಾವ ತರ ಬಟ್ಟೆ ಹಾಕೊಳ್ಳಪ್ಪ? ನೋಡಿ, ನನ್ನ ಕೇಳುವುದಾದರೆ ಏನು ಹೇಳ್ಕೋಬೇಡಪ್ಪ. ಮನೆ ಯಜಮಾನ ಯಾವ ತರ ಇರ್ಬೇಕೋ ಆ ತರ ಡ್ರೆಸ್ ನಾನು ಮಾಡ್ಕೊಂಡ್ ಬರ್ತೀನಿ. ಏನಪ್ಪ, ನಾನೇನಾದ್ರೂ ಬದಲಾಯಿಸ್ಬೇಕಾ? ಓಯ್ ರಾಜಮಾತೆ, ನೀವು ಹೇಗಿದ್ದೀರೋ ಹಾಗೆ ಇರಿ. ಬಾಯಿಂದ ರಾ ಅಕ್ಷರ ಬಂದ್ರೆ ಸಾಕು ಅಷ್ಟೇ. ಅದೊಂದು ಬರಲ್ಲಪ್ಪ. ನಾನ್ ಬಲಿಸ್ತೀನಿ. ಗುಡ, ಏ ಗುಡಾಡಿ ಗುಡ, ಓಯ್ ಮಾಡಿ, ಎಂತದ್ದು? ಹೆಂಗೆ ಈ ಡ್ರೆಸ್ ನಿಮ್ಮನ್ನ ತೆಗೆದುಕೊಂಡು ಹೋಗಿ ಸರ್ಕಲ್ ಅಲ್ಲಿ ನಿಲ್ಸಿದ್ರೆ ಸಂಗೋಲಿ ರಾಯಣ ಮಾಡ್ಯಾರೆ. ಲೇ, ನೀನ್ ನೋಡಿದ್ರೆ ಈ ತರ ಹೇಳ್ತಾ ಇದ್ದೀಯ, ಇವ್ರು ನೋಡಿದ್ರೆ ಈ ತರ ಹೇಳ್ತಾ ಇದ್ರೆ, ನೀವಿಬ್ರು ಸೇರ್ಕೊಂಡು ಹಿಂಗೆ ತಲೆ ಕೆಡಿಸ್ತಾ ಇದ್ರೆ ಎಲ್ಲ ಬಿಚ್ಚಿ ಹಂಗೆ ನಿಂತ್ಕೊಂಡ್ಬಿಡ್ತೀನಿ. ಓಯ್ ಮಾರಾರೆ, ನೀವು ಈ ಬಟ್ಟೆಯಲ್ಲಿ ಚೆನ್ನಾಗಿ ಕಾಣಿಸ್ತೀರಾ, ಇದು ನಿಮ್ಗೆ ಒಪ್ಪತ್ತೆ. ಇನ್ನು ಮೇಲೆ ನೀವು ಹೀಗೆ ಹೇಳಿ ಆಯ್ತಾ? ಏ ವಿರೋಧ ಪಕ್ಷ, ಏನ್ ಹಾಗೆ ನಿಂತೆ? ಮನೆ ಯಜಮಾನರು ಬಟ್ಟೆ ಬದಲಾಯಿಸಿರಲ್ಲವಾ? ನೀನು ಹೋಗಿ ಸೀರೆ ಉಟ್ಟು ಬಾ, ಅಲ್ಲಾಡುವುದು ನಿಲ್ಲುತ್ತದೆ. ನಮ್ಮ ಮಗನೇ, ಅವನೇ ಬಲ್ತಾ ಬಲ್ತಾ ಬಟ್ಟೆ ಕಿಲಿಕಿಲಿ ವಿಪರೀತ ಆಗೋಯ್ತು. ಅತ್ತೆ, ಅದು ಕಿಲಿ ಕಿಲಿ ಅಲ್ಲ, ಕಿರಿ ಕಿರಿ. ಸಾಕು, ನೀವು ಹೊಲ್ ಕಿಲಿಬೇಡ, ನಾನು ಹೇಳಿದ್ದು ಅದನ್ನೇ. ಏನು ಯಜಮಾನ್ರೆ, ಆ ಬಟ್ಟೆಗೆ ನಾನು ಅಸಿಸ್ಟೆಂಟ್ ಅಂತೆ. ಯಾವಾಗ ನೋಡಿದ್ರೆ ತರಕಾರಿ ಹೆಚ್ಚು, ಈರುಳ್ಳಿ ಸುಲಿ, ಬೆಳ್ಳುಳ್ಳಿ ಬಿಡಿಸು ಅಂತಿರ್ತಾನೆ. ಯಾವಾಗ್ಲೂ ನಾನು ಬಿಡಿಸ್ಕೊಂಡೆ ಕೂತಿದ್ರೆ ವೇಸ್ಟ್ ಹಾಕೋದು ಯಾವಾಗ? ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತಿದೀಯ? ಹೇಗಾದ್ರೂ ಮಾಡಿ ಆ ಬಟ್ಟೆನ ಈ ಮನೆಯಿಂದ ಓಡಿಸಿ. ನೀನ್ ಈ ಮನೆ ಯಜಮಾನ, ಮತ್ತೆ? ಮೇಲಾದ್ರೂ ಗಂಡ್ಸು. ಅವನು ನಿನ್ನ ಮಾತು ಕೇಳಲಿಲ್ಲ ಅಂದ್ರೆ ಇಂಗ್ಲಿಷ್ ನಲ್ಲಿ ದಬಾಯಿಸು. ಏನಂತಾನು? ಗೋ ವೆಂಟ್ ಗಾನ್ ಅಂತ. ಮಾತೃಶ್ರೀ ರಂಗಮ್ಮನವ್ರೆ, ಈಗಿಂದ ಈಗಲೇ ಆ ಕುಚ್ಚುಮುಟ್ಟೆ ಜಡೆ ಪಟ್ಟಣ ಕರೆದ್ಬಿಟ್ಟು ಮನೆ ಬಿಟ್ಟು ಹೋಗು ಅಂತ ಹೇಳ್ತೀನಿ. ಆ ಪಕ್ಷ ಅವನೇನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನಾನು ಇಂಗ್ಲಿಷ್ನಲ್ಲಿ ಗೋ ವೆಂಟ್ ಗಾನ್ ಅಂತ ಬಾಯಿ ಬಂದಂಗೆ ಬೈದ್ಬಿಡ್ತೀನಿ. ಅಷ್ಟೇ ಅಲ್ಲ ಯಜಮಾನ್ರೆ, ನೀವೇ ಆ ಬಟ್ಟೆನ ಕರ್ಕೊಂಡೋಗಿ ಯಾವ್ದಾದ್ರು ದೂರ ಜಾಗದಲ್ಲಿ ಬಿಟ್ಟು ಬಂದ್ಬಿಡಿ. ಬಿಡ್ತೀನಿ. ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಕುಚ್ಚುಮುಟ್ಟೆ ಬಟ್ಟ ಕೆಳಗೆ ಏನೇ ಕಾಣಿಸುತ್ತೆ ನೋಡು ಅಂದ್ಬಿಟ್ಟು ಟಿಪ್ಪು ಡ್ರಾಪ್ ಇಂದ ತೊಳ್ಬಿಡ್ತೀನಿ. ಭಟ್ರೆ, ಭಟ್ರೆ, ಭಟ್ರೆ. ಜಾಜಿ ಅವ್ರೆ, ಬೆಳಗ್ಗೆಯಿಂದ ನಾವು ಅವನ್ನೇ ಹುಡುಕ್ತಾ ಇದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಬೆಳಗಿಂದ ತಿಂಡಿ ಕೊಡೋದಿರ್ಲಿ, ಒಂದ್ ಲೋಟ ಕಾಫಿನೂ ಕೊಟ್ಟಿಲ್ಲ. ಬಟ್ಟನ್ ತಲೆ ಕುಟ್ಟ. ಇನ್ನು ಇಲ್ಲೇ ಇದ್ದೀನಿ. ಇಲ್ಲೇ ಇದೆಯೇನ? ಏನಾಯ್ತಮ್ಮ? ಅಣ್ಣಯ್ಯ, ಯಾರೋ ಈ ಚೀಟಿ ನಮ್ ರೂಮ್ ಬಾಗ್ಲಿ ಸಿಕ್ಸಿದ್ರು. ಎಲೆಕ್ಷನ್ ಅವರು ವೋಟಿಂಗ್ ಐಡಿ ಕೊಟ್ಟಿರ್ಬೇಕು ನೋಡೆ. ನಿಮ್ಮ ಮನೆಯಲ್ಲಿ ನನಗೆ ಇರೋಕೆ ಇಷ್ಟ ಇಲ್ಲ, ನನಗೆ ದುಃಖವಾಗಿದೆ. ನಾನು ಮನೆ ಬಿಟ್ಟು ಟಿಪ್ಪು ಡ್ರಾಪ್ ಹತ್ರ ಹೋಗ್ತಾ ಇದ್ದೀನಿ. ಇಂತಿ ತೋತಾಪುರಿ ಪುಳಿಮೊಟ್ಟೆ ಭೀಮೇಶ್ವರ ಭಟ್ಟ. ನೀನೇ ಆ ಬಟ್ಟೆನ ಟಿಪ್ಪು ಡ್ರಾಪ್ ಅಂತ ಹೇಳ್ಬಿಡ್ತೀನಿ ಅಂದೆ. ಇವತ್ತು ಅವನ ಜಾಗನ ಹುಡ್ಕೊಂಡು ಹೋಗಿದ್ದಾನೆ. ಯಾಕೆ ಹೋಗಿದ್ದಾರೆ? ಅಲ್ಲಿ ಸಾಕ್ಷಾತ್ಕಾರ ಪಿಕ್ಚರ್ ತೋರಿಸ್ತಿರುತ್ತೆ, ನೋಡಕ್ ಹೋಗೋರೆ. ಇದು ಸಾಯಕ್ ಹೋಗಿದೆ ಅಂದ್ರೆ ಓ ಮೈ ಗಾಡ್, ಅವ್ರೇನಾದ್ರು ಸತ್ತೋಗ್ಬಿಟ್ರೆ ನಮ್ ಗತಿ ಏನು? ಸತ್ರ ಸಾಯ್ಲಿ ಬಿಡ್ರಿ. ಅವನಿಂದ ಯಾರು ಏನ್ರಿ ಪ್ರಯೋಜನ ಇದೆ? ಆ ಬೋರ್ತೆಲ್ಲ ಇಟ್ಕೊಂಡೆ ಅಷ್ಟೆಲ್ಲ ಮೆರೆದು ಬಿಟ್ಟ. ಲೈ ಚಪ್ಪ, ಹೊಟ್ಟೆ ತುಂಬಾ ಹಸಿರ್ತದೆ, ಏನಾದ್ರು ತಿನ್ನಕ್ ಮಾಡ್ಕೊಡೆ. ನೀವಾಗ ಬೇಕಾದ್ರೆ ನಾನು ಅಡ್ಗೆ ಮಾಡ್ಕೊಡ್ಬೇಕಾ? ಬಗಲ್ಲೇ ಜಾಜಿ ಅವ್ರೆ, ಅತ್ಲಾಗ ಪುಳಿ ಮೊಟ್ಟೆನೂ ಇಲ್ಲ, ಇವಳು ಸ್ಟ್ರೈಕ್ ಮಾಡ್ತಿಲ್ಲ, ನಮ್ಮ ಹೊಟ್ಟೆ ಪಾಡು. ಡೋಂಟ್ ವರಿ, ಈ ತೋತಾಪುರಿ ಪುಳಿಮೊಟ್ಟೆ ಭೀಮೇಶ್ವರ ಭಟ್ಟಂಗೆ ಒಬ್ಬ ತಮ್ಮ ಇದ್ದಾನೆ, ರಸ್ಪುರಿ ರಾಮ್ ಭಟ್ಟ ಅಂತ. ಫೋನ್ ಮಾಡಿ ಅವನನ್ನ ಕರೆಸ್ತೀನಿ. ಜೈ ಸಿದ್ಧನು ಸಿದ್ದೇಶ್ವರ. ಓಹೋ, ಟಿಪ್ಪು ಡ್ರಾಪ್ ಹೋದ ತೋತಾಪುರಿ ಬಟ್ಟು ಬಂದ್ಬಿಟ್ಟಿದಾರ. ಲೇ ಮಂಗ್ಯಾನ ಮಗನ, ನಾನು ತೋತಾಪುರಿ ಪುಳಿಮಟ್ಟಿ ಭೀಮೇಶ್ವರ ಭಟ್ಟ ಅಲ್ಲ, ನಾನು ರಸ್ಪುರಿ ರಾಮ್ ಭಟ್ಟ. ಏನಪ್ಪದು ಇಬ್ರು ನೋಡಕ್ ಒಂದೇ ತರ ಇದಾರೆ. ಏನ್ ಅವಳಿ ಜವಳಿನಾ? ಓ ಕಳ್ಳೆ ಮಂಗ್ಯಾನ ಮಗನ, ಅವನ ಅವಳಿ ನಾನ್ ಜವಳಿ. ನಮ್ಮ ಅಣ್ಣಂಗೆ ಯಾರೋ ತಾಸ್ ಕೊಟ್ಟು ಓಡಿಸ್ಯಾರಂತೆ, ನಾನು ಅವನ್ ಬಿಡಂಗಿಲ್ಲ. ಯಾರ್ಲೇವ ಹೇಳು, ಇಲ್ಲೇ ಕತ್ತರಿಸಿ ಬಿಡ್ತೀನಿ. ಬಾವ, ನಿಮ್ಮನ್ನ ನೋಡ್ಕೊಂಡು ಯಾರೋ ಬಂದಿದ್ದಾರೆ, ಬೇಗ ಓಡಾಡ್ ಬನ್ನಿ.
ಏನಿದು ಆಶ್ಚರ್ಯ? ಟಿಪ್ಪು ಡ್ರಾಪ್ ಅಲ್ಲಿ ಬಿದ್ದ ತಕ್ಷಣ ನಮ್ಮ ಕುಚ್ಚುಮುಟ್ಟೆ ಬ್ಯಾಟ್ರಿಗೆ ಗಡ್ಡ ಬೆಳ್ಕೊಂಡ್ಬಿಟ್ಟದೆ. ಮಂಗ್ಯಾನ ಮಗನ, ನಾನು ತೋತಾಪುರಿ ಪುಳಿಮಟ್ಟೆ ಭೀಮೇಶ್ವರ ಭಟ್ಟ ಅಲ್ಲ, ರಸ್ಪುರಿ ರಾಮ್ ಭಟ್ಟ. ಏನಿದು ಮತ್ತೊಂದ್ಸಲ ಆಶ್ಚರ್ಯ. ಅವ್ನು ನೋಡಿದ್ರೆ ಮಂಗಳೂರು ಭಾಷೆ, ಇವ್ನು ನೋಡಿದ್ರೆ ಉತ್ತರ ಕರ್ನಾಟಕದ ಭಾಷೆ. ಆದ್ರೂ ನೋಡೋದಕ್ಕೆ ಇಬ್ರು ಹೆಚ್ಚು ಕಮ್ಮಿ ಒಂದೇ ತರ ಇದಾರೆ ಕಡೆ. ಅಣ್ಣ ಮಂಗ್ಳೂರ್ ಹೋಗಿ ಸೆಟ್ಲ್ ಆಗ್ಯಾನ, ಅದಕ್ಕೆ ಅವ್ನು ಮಂಗ್ಳೂರು ಭಾಷೆ. ನಾನು ಉತ್ತರ ಕರ್ನಾಟಕದಾಗ ಆದೀನಿ, ಅದಕ್ಕೆ ನಾನು ಉತ್ತರ ಕರ್ನಾಟಕದ ಭಾಷೆ. ಹಂಗೆ ಗಡಿಯ ಪಕ್ಕಕ್ಕೆ ಬಾರ್ಲೆ. ಏನಲೇ ನಮ್ಮ ಅಣ್ಣಂಗೆ ಬಾಳ ತ್ರಾಸ್ ಕೊಟ್ಟು ಮನಿ ಬಿಟ್ಟು ಓಡಿಸಿದ್ಯಂತೆ. ನಾನಿನ್ ಸುಮ್ಮನೆ ಬಿಡಂಗಿಲ್ಲ, ಒಂದು ಹೊಡೆದ ಅಂದ್ರೆ ಅಡೇಬ್ರೆ ನಾನ್ ಯಾರು ಅಂತ ಹೇಳ. ಕಡೆ ಎತ್ತಿದ್ರೆ ಕಟ್ಟ ಕಡೆ ಎತ್ತುಂಟು ಪಾಂಡ್ರಂಗ ಗಡಿಗುಡಿ, ಎಡ್ಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ. ನೀನಾ? ಅಲ್ಲ ನಮ್ಮ ಭಾವ. ಮತ್ತೆ ಅವನೇ ಹೇಳಿ, ಅವ್ರಿಗೆ ಬಾಯಿ ಬಿದ್ದದೇನಾ? ಏನ್ ಯಜಮಾನ್ರೆ ಯಾರಿದು? ಇವ್ರು ಇದಾರಲ್ಲ ಇವ್ರು. ನೀವ್ಯಾರು? ಈ ಮನೆ ಯಜಮಾನ್ತಿನೋ? ಇನ್ನೂ ಆಗಿಲ್ಲ, ಇಷ್ಟರಲ್ಲೇ ಆಗ್ತೀನಿ. ಎಷ್ಟು ಚಂದ ಕಾಣ್ಲಿಕ್ಕೆ ಹತ್ತಿರ ನೀವು. ಏನ್ ಚಂದ ಕಾಣಿಸ್ತೀಯವ್ವ, ಈ ಚಲ ಬರ್ತಾವ. ರಸ್ಪುರಿ ಭಟ್ಟ, ನಿನ್ನ ಕಣ್ಣಿಗೆ ಅವಳು ಈಚಲು ಮರದ ತರ ಕಾಣಿಸ್ತಾಳ. ನೆಟ್ ಒಂದ್ಸಲ ಕಣ್ಣು ಬಿಟ್ಟು ನೋಡು, ಒಳ್ಳೆ ಹೈಬ್ರಿಡ್ ತೆಂಗಿನ ಮರದ ಬುಡ ಇದ್ದಂಗಿಲ್ವಾ? ಮಗನ ಸುಮ್ಮನಿರ್ಲಿ. ಹೌದು, ನಿಮ್ ಹೆಸರೇನು? ಚಂಪಾ. ರಂಪ ತಗೊಂಡು ಎದಿನ ಕುಯ್ದಂಗಾತು. ನಾನು ಈ ಮನೆ ಕುಕ್ಕು. ಹೌದೇನಾ? ಹಾಗಾದ್ರೆ ನಾನು ನಿನ್ನ ಜೋಡಿ ನೋಡು. ಅಂದ್ರೆ ನೀವು? ನಾನ್ ರಾಮೇಶ್ವರ ಭಟ್ಟ, ಅಡಿಗೆಯವ. ಈಗ ನಡಿ, ನಾವಿಬ್ರು ಸೇರಿ ಅಡಿಗೆ ಮಾಡುವ. ಎಲ್ಲಿ ಅಡಿಗೆ ಮನೆ ಎಲ್ಲೈತಿ? ಅಲ್ಲಿ. ಮತ್ತಡಿ. ಅದೇಂದ್ರ ಆ ಭಟ್ಟ ನಮ್ಮ ಚಂಪಾ ಚಮೇಲಿ ಹೆಗಲ ಮೇಲೆ ಕೈ ಹಾಕ್ದಂಗಿತ್ತಲ್ವಾ? ಹೌದು ಬಾಬಾ. ಯಾವ ಭಟ್ಟ? ಕೈ ತೆಗಿಯ. ಅರ್ಧ ಗಂಟೆ ಆಯ್ತು. ಇಲ್ಲ ಮಗನೇ, ಆ ಭಟ್ಟ ಒಂದ್ಸಲ ಅಲ್ಲ, ಈ ಭಟ್ಟ ಇನ್ನೊಂದ್ಸಲ. ಮಾತ್ರೋಶ್ರೀ ರಂಗಮ್ಮನವರೇ, ಇಂಥ 108 ಭಟ್ಟಂದ್ರು ಈ ಭೂಮಿ ಮೇಲೆ ಹುಟ್ಟು ಬರಲಿ. ಯಾವುದೇ ಕಾರಣಕ್ಕೂ ನನ್ನ 5 ಕೋಟಿ ಆಸ್ತಿ ಮೇಲೆ ಕಣ್ಣಾಕೋದಕ್ಕೆ ನಾನು ಬಿಡ ಮಗ ಅಲ್ಲ. ಯಾವ 5 ಕೋಟಿ? ನನ್ನ ಚಂಪಾ ಚಮೇಲಿ ಕಳ್ಳರು ಸಿಗಕ್ಕಂದ್ರೆ ಚಿಗಣೆ ಹೊಡೆದು ಬಿಡ್ತೀನಿ. ಚಂಪಾ ಚಮೇಲಿ ಬರ್ರಿ ಇಲ್ಲಿ. ಏನ್ ಯಜಮಾನ್ರೆ? ಬೆಳಗ್ಗೆ ಒಂದು ಬೆಳಗ್ಗೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕ್ತಾ ಇದ್ದೀನಿ, ಆ ನನ್ನ ಪ್ರೀತಿಯಸ್ ಕಾಣ್ತಾ ಇಲ್ಲ. ಅದನ್ನ ನೀನೇನಾದ್ರೂ ತಗೊಂಡಿದ್ಯಾ? ನಮಗೇನ್ ಗೊತ್ತು? ಸರಿ, ಈ ವಿಚಾರವಾಗಿ ನಿನ್ನ ತದನಂತರ ವಿಚಾರಿಸ್ಕೊತೀನಿ. ಅಲ್ಲ ಕಣೆ, ಆ ಹೊಸ ಭಟ್ಟ ನಿನ್ನ ಹೆಗಲ ಮೇಲೆ ಈ ತರ ಕೈ ಹಾಕಿದ್ದು ನುಲ್ಕೊಂಡು ಅವನ ಹಿಂದೆ ಹೋಗುತ್ತಲ್ವ, ಅದನ್ನ ಆಮೇಲೆ ವಿಚಾರಿಸ್ಕೊತೀನಿ. ಲೇ ದಂಡ ಬೆಂಡಗ ಬಂದ್ರ ಇಲ್ಲಿ. ಏನಪ್ಪ ಕರೆದಿದ್ದು? ಬೆಳಗ್ಗೆ ಒಂದು ಬೆಳಗ್ಗೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕ್ತಾ ಇದ್ದೀನಿ, ಆ ನನ್ನ ಬ್ರೀಫ್ಕೇಸ್ ಕಾಣ್ತಾ ಇಲ್ಲ. ಆ ಬ್ರೀಫ್ಕೇಸಲ್ಲಿ ನನ್ನ ಅತಿ ಮುಖ್ಯವಾದ ದಾಖಲೆಗಳಿದ್ದಾವೆ. ಅದನ್ನ ತಗೊಂಡಿದ್ರೆ ಮರ್ಯಾದೆಯಿಂದ ಇಟ್ಕೊಳ್ಳಿ. ಮನೇಲಿ ಏನೇ ಕಳೆದೋದ್ರು ನಮ್ಮಿಬ್ರ ಮೇಲೆ ಆಪಾದನೆ ಹೊರಿಸಲ್ಲ. ಏನಿದ್ರ ಅರ್ಥ? ನಾನೇನು ಮನೆಯಲ್ಲೇನೋ ಇಲ್ಲ ಕಳ್ಳನ. ಅದು ಏನು ಅಂತ ನೀವಿಬ್ರೆ ಬೊಗಳ್ಬೇಕು. ಹಾವಿ ಡೋಂಟ್ ಆಫ್ ರಮೇಶ್, ನೀವೇ ಎಲ್ಲೋ ಇಟ್ಟು ಮರ್ತಿರ್ತೀರಾ. ಸುಮ್ಮನೆ ಎಲ್ರ ಮೇಲೆ ಕ್ವಶನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಗೊತ್ತಾಗೋಯ್ತು ಅದನ್ನ ಯಾರು ಕದ್ದಿದ್ದಾರೆ ಅಂತ ನನ್ನ ಮನಸ್ಸಿಗೆ ಗೊತ್ತಾಗೋದು. ಎಲ್ಲ ರಸಪುರಿತೆ ಕಡೆ ಕೆಲಸ. ಈಗೆಲ್ಲರೂ ನೋಡ್ತಾ ಇರಿ, ಆ ರಸಪುರಿನ ಇಲ್ಲಿ ಕರೆಸ್ಬಿಟ್ಟು ಹಂಗಂಗೆ ರಸನೆಲ್ಲ ಹಿಂಡಿ ಸೀಕರಣೆ ಮಾಡ್ಬಿಡ್ತೀನಿ. ಹೊಸ ಭಟ್ಟ ಬಾರ ಇಲ್ಲ. ಅದು ಯಾಕ್ಲೇ ಮಂಗಿನ ಮಗನ ಹಂಗ್ ಕರ್ಲಿಕ್ಕತ್ತಿ? ನಾನು ಮನೆ ಯಜಮಾನ ಬಾಯಿ ಬಿಗಿಡ್ದು ಮಾತಾಡೋದು ಕೇಳಿ ಅವನಿಗೆ ಕೈ ಎತ್ತು ಬಿಸಾಕೆ ನಿನ್ನ ಆಮೇಲೆ ವಿಚಾರಿಸ್ಕತ್ತೀನಿ ನಾನು. ರಸಪುರಿ ಬೆಳಗ್ಗೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಪ್ರೀತಿಯನ್ನು ಹುಡುಕ್ತಾ ಇದ್ದೀನಿ, ಕಾಣೆಯಾಗಿದೆ. ಅದನ್ನ ಕದ್ದವನು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತಕಣ. ಮರ್ಯಾದೆ ಅಂತ ಹೇಳ್ತಾ ಇದ್ದೀನಿ. ಆ ಬ್ರೀಫ್ಕೇಸ್ ಬುದ್ಧಿ ನಾನು ಪುಷ್ಟಿಯಿಂದ ಒಂದು ಕೂತ್ ಬುದ್ಧಿ ಅಂದ್ರ ಬಾಯಿಲಾಗಿರೋ ಹೊಲ್ಲೆಲ್ಲ ಹೊರಗೆ ಬರ್ಬೇಕು. ನನ್ನ ಬ್ರೀಫ್ಕೇಸ್ ಎಲ್ಲಿ ಅಂತ ಕೇಳಿ ನೋಡ್ರಿ. ಜಂಪ ನನ್ ರಂಪ, ನೀನ್ ಲಗೂನ್ ಹೋಗಿ ಒಂದು ವಿಳ್ಯದಲ್ಲಿ ಹೋಗು. ನೋಡ್ರಿ, ನನ್ನ ಬ್ರೀಫ್ಕೇಸ್ ಕಳೆದೋಗಿದೆ ಅಂತ ನಾನು ಇಲ್ಲಿ ಬಂಬಡಿ ಹೊಡಿತಾ ಇದ್ದೀನಿ, ವಿಳ್ಯದಲ್ಲೇ ತರ್ಸ್ಕೊತಾ ಇದ್ದೇನೆ. ಯಾಕಪ್ಪ, ಎರಡಿಕೆ ಸುಣ್ಣನ್ನು ತಂದು ಕೊಡ್ತಾರೆ, ಹಾಕೊಂಡ್ಬಿಡು. ಆ ವಿಳ್ಯದಲ್ಲಿಗೆ ಅಂಜನ ಹಚ್ಚಿ ನಿನ್ನ ಬ್ರೀಫ್ ಕೇಸ್ ಎಲ್ಲದ ಅಂತ ಹುಡುಕೊಡ್ತೀನಿ. ಜಂಪ ನನ್ ರಂಪ ತಂದಿ. ಬಾ ತಂದೆ, ಬ್ರೀಫ್ ಕೇಸ್ ಎಲ್ಲದೆ ಎಂದು ತೋರ್ಸಪ್ಪ. ಆಹಾ, ಕಾಣ್ಲಿಕ್ಕತ್ತದೆ. ನಾವ್ ಎಷ್ಟ್ ಮೇಲೆ ಕತ್ತಿದ್ರು ನಮ್ಗೆ ಕಾಣ್ತಾನೆ ಇಲ್ಲ. ಪಾಪಿಗಳಿಗೆ ಕಾಣಿಸಂಗಿಲ್ಲ. ಪಾಪ ನನ್ನ ಮಗನೇ ಕೆಳಗಿಳಿದ್ವಾ? ಕಾಣಿಸ್ಲಿಕ್ಕತ್ತದ.
ನೋಡ್ಬಾ ತಮ್ಮ ಹಿಂಗೆ ಮೆಟ್ಲ ಮೇಲೆ ಹೋಗು, ಬಲಗಡೆಗೆ ಒಂದ್ ಕೋಣಿ ಅದ, ಆ ಕೋಣಿ ಒಳಗ್ ಹೋಗು, ಅದ್ರೊಳಗ ಅವ್ ಮಂಚ ಅದ, ಆ ಮಂಚದ ಕೆಳಗೆ ನೋಡು ಬ್ರೀಫ್ ಕೇಸ್ ಅಲ್ಲೇ ಅದೇ. ಹೋಗ್ರ ಮಂಚದ ಕೆಳಗಡೆ ನೋಡಿ ಬ್ರೀಫ್ ಕೇಸ್ ಇದ್ರ ತಗೊಂಡ್ಬಂದಿ, ಇಲ್ಲ ಅಂದ್ರೆ ಹೇಳಿ ಈ ಆಂಜನಾಪುರ ಓಡಿಸ್ಬಿಡ್ತೀನಿ. ಮಂಗ್ಯಾರ ಮಗನ ಬ್ರೀಫ್ ಕೇಸ್ ಯಾರ್ದು? ನಂದು. ಮತ್ ನೀನೇ ಹೋಗ. ನೀನು ಹೇಳಿದ ಜಾಗದಾಗ ನಾನು ಬ್ರೀಫ್ ಕೇಸ್ ಕಾಣಿಸ್ತು ಸುಮ್ಮನೆ ಇದೀನಿ, ಇಲ್ಲ ಅಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತಾ ಇದ್ದೆ. ಭಟ್ರೆ ನೀವ್ ಅಡ್ಗೆ ಮಾಡಕ್ ಬಿಟ್ಟು ಅಂಜನ ಹಾಕಿ ನೋಡ್ತೀರಾ? ನೀ ಬರೀ ಅಂಜನ ಹಾಕೋದೇನ್ರಿ, ನಾನು ಶಾಸ್ತ್ರ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ, ನಿಮ್ ಮಾರಿ ನೋಡಿ ನೀವ್ ಹಿಂಗ ಅಂತ ಹೇಳ್ಬಿಡ್ತೀನಿ. ಹಾಗಾದ್ರೆ ನೀನು MLA ಆಗೋದು ಯಾವಾಗ? ನಿಮ್ಮ ಗಂಡ ನೆಟ್ಗಾದಾಗ ನೀವ್ MLA ಆಗ್ತಾರ ನೋಡ್ರಿ. ರಸ್ಪುರಿ ರಾಮಭಟ್ಟ, ನೀನ್ ತುಂಬಾ ಒಳ್ಳೆಯವನು. ನಿಮ್ಮ ಅಣ್ಣ ಇನ್ನ ನೋಡು, ಅವನೊಂದ್ ದೊಡ್ಡ ಗೂಬೆ. ನನ್ನ ಯಜಮಾನ್ರು ಬೈದ್ರು ಅಂತ ಸಾಯೋದಿಕ್ಕೆ ಹೊರಟ್ಬಿಟ್ಟ. ಅಯ್ಯೋ ಅವ್ನು ಯಾವಾಗ್ಲೂ ಹಂಗೆ ಸುಮ್ನೆ ಸಾಯಕ್ ಹೋಗ್ತಾನ ಇರ್ತಾನೆ. ಆದ್ರೆ ನಾನ್ ಹಂಗಲ್ ನೋಡು, ನಾನು ಎಲ್ರಿಗೂ ಅಡ್ಜಸ್ಟ್ ಆಗ್ತೀನಿ, ಯಾರು ಬೇಕಾದ್ರೂ ಅಡ್ಜಸ್ಟ್ ಆಗ್ತೀನಿ, ಅಡ್ಜಸ್ಟ್ ಆಗ್ತೀನಿ. ಈ ಸತಿ ನಿಮ್ಮ ಅಣ್ಣ ಈ ಕಡೆ ಬರ್ಲಿ, ಕೈ ಕಾಲ್ ಮುರಿದು ಮೂಲೆನಲ್ಲಿ ಕೂಡಿಸ್ಬಿಡ್ತೀನಿ. ಯಾಕ ಯಾವಾಗ ನೋಡಿದ್ರೆ ಆ ಮೋಟದ ಜಡೆನ ತುಪ್ಪದಲ್ಲಿ ಸವರ್ಕೊತಾನೆ ಇರ್ತಾನೆ. ಹೇಳೋ ಚಂಪಾ ನನ್ರಪ್ಪ, ಅಡಿಗೆ ಮಾಡೋರ್ಗ ಕೂದ್ಲು ಇರಬಾರ್ದು, ಯಾಕಂದ್ರ ಕೂದ್ಲು ಯಾವಾಗ್ಲೂ ಬೀಳ್ತಾನ ಇರ್ತದೆ ಎಲ್ಲಿಗೆ? ನಾ ಮಾಡೋ ಅಡಿಗೆನಾಗೆ. ಅದಕ್ಕೆ ಈ ಕೂದಲ್ಗಿಂತ ಮುಂಡಾಸೆ ವಾಸಿ. ಈ ಮುಂಡಾಸದ್ ನೋಡು ಮಲ್ಟಿ ಪರ್ಪಸ್ಸು. ಚಳಿ ಬಂದಾಗ ಹೊತ್ಕೋಬಹುದು, ಮನೆಗೋಗ್ಬೇಕು ಅಂದ್ರ ಹಾಸ್ಕೋಬಹುದು, ಜಳಕ ಮಾಡಿದ್ಮೇಲೆ ಮೈ ಒರ್ಸ್ಕೋಬಹುದು, ಯಾರ ಮೇಲಾದ್ರೂ ಸಿಟ್ಟು ಬಂದ್ರ ನೇಣು ಹಾಕ್ಬೋದು. ನೇಣು ಹಾಕಲ್ ಬಿಡು. ನಿನಗೋಸ್ಕರ ಸ್ಪೆಷಲ್ ಆಗಿ ಆರೆಂಜ್ ಜ್ಯೂಸ್ ಮಾಡ್ತಂದಿದ್ದಿ, ಕುಡಿ ಕುಡಿ. ಈಗ ನಿನಗ ನಿನ್ನ ಮೇಲೆ ಕಂಟ್ರೋಲ್ ಇಲ್ಲ, ನಾನು ಹೇಳ್ದಂಗೆ ಹೇಳ್ತಿ. ಕೈ ಇಳಿಸ. ಅಣ್ಣಯ್ಯ, ಚಂಪ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೋಗ್ಲಿ ಬಿಡೆ, ಅವಳೇನು ಗಂಡು ಹುಡುಗನ ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಕ್ಕೆ. ಹೆಣ್ಣು ಹುಡುಗಿ ತಾನೆ, ಇವತ್ತೆಲ್ಲ ನಾಳೆ ಬೋರ್ತಾಳೆ. ವಯಸ್ಸಿಗೆ ಬಂದ ಹುಡುಗಿ ಎಲ್ಲಿ ಹೋದ್ನೋ ಏನೋ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಪಾಂಡ್ರಂಗ ವಿಟ್ಲಾನು ಕಾಣಿಸ್ತಲ್ಲ ಕಣೋ. ದೇವರು ಕೊಟ್ಟ ತಂಗಿ. ಅಣ್ಣಯ್ಯ, ಸುಮ್ನೆ ನಮ್ಮ ಯಜಮಾನ ಮೇಲೆ ಅನುಮಾನ ಪಡ್ಬೇಡ. ಅವ್ರು ಇಂಟರ್ವ್ಯೂಗೆ ಅಂತ ಮೈಸೂರಿಗೆ ಹೋಗಿದ್ದಾರೆ, ಬರಕ್ಕಿನ್ನ ಒಂದ್ ವಾರ ಆಗುತ್ತೆ. ಅಭಿ ಎಲ್ರ ಮೇಲೆ ಸುಮ್ನೆ ಅನುಮಾನ ಪಡೆದ್ರೆ ಡ್ಯೂಟಿ ಆಗ್ಬಿಡಿದೆಲ್ಲ. ಹೋಗಿ ಚಂಪತಾನೆ ಹಾಳಾಗ್ ಹೋಗ್ಲಿ ಬಿಡಿ. ಹೇಳಿ ಕೇಳಿ ಅವಳು ನನ್ನ 5 ಕೋಟಿ ಆಸ್ತಿ ಕಂಡ್ರೆ ನಾನೆಲ್ಲಿ ಹಾಗೆ ಬಿಟ್ಬಿಡ್ತೀನಿ. ಆ ಪಟ್ರನ ಕರೆಸ್ತೀನಿ, ಅಂಜನ ಹಾಕಿಸ್ತೀನಿ, ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿಸ್ತೀನಿ. ನೀವು ಕೇಳಕ್ ಮೊದ್ಲೇನೆ ಎಲಿಗೆ ಅಂಜನ ಹಾಕೊಂಡು ಬಂದಿದ್ ನೋಡ್ರಿ. ನಾವು ಪ್ರಾಬ್ಲಮ್ ಏನು ಅಂತ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಂಪ ಚಮೇಲಿ ಎಲ್ಲಿದ್ದಾಳೆ ಅಂತ ಒಂದ್ಸಲ ನೋಡ್ಬಿಟ್ಟು ಹೇಳೋ ಮರ. ಕಾಣ್ಲಿಕ್ಕೆ ಹತ್ತಾಳೆ ಆ ಹೆಣ್ಮಗಳು 13ನೇ ಕ್ರಾಸ್ ಹಂಗೆ ಸೊಂಟ ಬಡಸ್ಕೊಂಡು ನಡಿಯಕ್ ಹತ್ತಾಳ. ಆಕೆ ಮೈ ಮೇಲೆ ಖಬರ್ ಇಲ್ಲ, ನೀವ್ ಯಾರು ಹೋಗ್ಕೊಂಡ್ ಬಂದ್ರೆ ಬರ್ತಾಳೆ, ಇಲ್ಲ ಹಂಗೆ ಹೋಗ್ತಾಳ. ಚಂಪ ಚಮೇಲಿ ರಸ್ಪುರಿ ಭಟ್ರೆ, ನೀವ್ ಹೇಳಿದ್ದು ಒಳ್ಳೇದಾಯ್ತು ನೋಡಿ. ಇಲ್ಲಾಂದ್ರೆ ಈ ನನ್ನ 5 ಕೋಟಿನ ಯಾವ್ದನ ಬಸ್ಸೋ ಲಾರಿನ ಗುದ್ಕೊಂಡು ಹೋಗ್ಬಿಟ್ರು. ಅವ್ರಿಗೆ ಇನ್ನೂ ಮೈ ಮೇಲೆ ಪ್ರಜ್ಞೆನೇ ಬಂದಿಲ್ಲ. ನೀವು ಒಳಗ್ ಕರ್ಕೊಂಡೋಗಿ ತಲೆ ಮೇಲೆ ತಣ್ಣೀರ್ ಕಟ್ಟಿ ಹಾಗೆ ಸರಿ ಹೋಗ್ತಾಳೆ. ಮಾಡ್ರ ಕೆಲ್ಸಕ್ಕೆ ಬರೀ ತಣ್ಣೀರೇನೋ ಸೀಮೆಣ್ಣೆ ಹಾಕಿ ತಟ್ಬಿಡ್ತೀನಿ. ನಾನು MLA ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು? ನೋಡ್ರಿ, ನಿಮ್ಮ ಗಂಡನಿಗ 2 ದೋಷ ಐತಿ. ಆ ದೋಷ ಪರಿಹಾರ ಆದ್ರ ನೀವು MLA ಆಗ್ತಿರ್ರಿ. ಅದೇನು ಅಂತ ಹೇಳಿ. ನೋಡ್ರಿ, ಮೊದಲನೇದಾಗ ಅವ್ರಿಗೆ ಮುಷ್ಟಿ ದೋಷ ಇದೆ. ಮುಷ್ಟಿ ದೋಷ ಇದ್ರ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಹಾಗಂಗೆ ಇಲ್ಲ. ಅದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂದ್ರ ಕೈ ಮುಷ್ಟಿ ಮಾಡ್ಕೊಂಡು ಕಂಬಕ್ಕೆ 101 ಸಲಿ ಗುದ್ದಬೇಕ್ರಿ, ಆಗ ದೋಷ ಪರಿಹಾರ ಆಗ್ತೈತಿ. ಜಾತಿ ಜಂಪಂತೀನಿ ಇವ್ರೆ, ಚಡ್ಡಿ ಬನಿನೂ ಹಾಕೊಂಬನಿ ಅಂದ್ರಲ್ಲ, ಯಾಕೆ ಅಂತ. ಮುಷ್ಟಿ ಯುದ್ಧ ಮಾಡ್ಬೇಕು, ಅದಕ್ಕೆ. ಯಾರ ಮೇಲೆ? ಈ ರಸ್ಪುರಿ ಬಟ್ಟನ ಮೇಲೆ ಅಲ್ಲ, ಈ ಕಬ್ಬದ ಮೇಲೆ. ಅಲ್ಲ ಕಣ್ರಿ, ಹೋಗಿ ಹೋಗಿ ನಿರ್ಜೀವ ಕಂಬದ ಮೇಲೆ ಫೈಟ್ ಮಾಡು ಅಂತ ಹೇಳ್ತಾ ಇದ್ರಲ್ಲ, ನಾನು ಅದೇನ ಕೈಗಳೋ ಇಲ್ಲ ಕಬ್ಬನ. ನಾನು MLA ಆಗ್ಬೇಕು ಅಂದ್ರೆ ನಿಮ್ಮ ದೋಷ ಪರಿಹಾರ ಆಗ್ಲೇಬೇಕು. ಅದಕ್ಕೆ ನೀವು 101 ಸಲ ಫಿಸ್ಟ್ ಫೈಟ್ ಮಾಡ್ಲೇಬೇಕು. ಆ ಪಕ್ಷ ನಾವು ಮಾಡಲ್ಲ ಅಂದ್ರೆ ಮತ್ತು ನಿಮ್ಮ ಮೇಲೆ 201 ಸಲ ಫಿಸ್ಟ್ ಫೈಟ್ ಮಾಡ್ತಾನೆ.
ಹೂನ್ ಬಾ ಗೋಚರದಾಗ ಈಗ ಒಂದು ಬಸ್ತಿ ಟೊಮೆಟೊ ಗಿಡನ ಕತ್ತರ್ಸಾಕ್ಯಾನ ಅದಕ್ಕೆ ಟೊಮೆಟೊ ದೋಷ ಆಗೈತಿ ಈತನಂದಾಗಿ ಈಗ MLA ಆದ್ರೆ ಚೆನ್ನಾಗಿ ಟೊಮೆಟೊ ತಗೊಂಡು ಹೊಡಿತಾರ ಅದಕ್ಕೆ ನಾವು ಅವ್ನ್ಗ 101 ಟೊಮೆಟೊ ಹೊಡೆದ್ರ ಆ ದೋಷ ಪರಿಹಾರ ಆಗ್ತೈತಿ ಈಕೆ ಮೇಲೆ ಯಾರು ಟೊಮೆಟೊ ಹೊಡಿಯಂಗಿಲ್ಲ. ಇಲ್ಲಿಗೆ ಎಲ್ಲ ದೋಷ ಪರಿಹಾರ ಆದವು. ಜಾಸ್ತಿ ಚಂಪಲ್ ತಿನ್ನಿ ಅವ್ರೆ ಈ ರಸಗುರಿ ಭಟ್ರಿಗಿಂತ ನಮ್ಮ ಹಳೆ ಕುಚುಮುಟ್ಟ ಚುಟ್ಟ ಭಟ್ರ ಇದ್ನಲ್ಲ ಅವನೇ ಎಷ್ಟೋ ವಾಸಿ ಕಂಡ್ರೆ. ನೋಡಿ ಇದು ಸ್ಯಾಂಪಲ್ ಅಷ್ಟೇ, ಪ್ರತಿ ತಿಂಗಳು ಈ ರಥ ಮಾಡಾಕ ಬೇಕು. ಅಯ್ಯಪ್ಪ ನಮ್ಮ ತಾಯಣಿಗೂ ನನ್ನ ಕೈಯಿಂದ ಆಗಲ್ಲ ಕಣಪ್ಪ. ನೋಡು ಅದೇನೋ ಎಲೆ ಗಚ್ಚಿಬಿಟ್ಟು ಅಂಜನ ಹಾಕಿ ಹುಡುಕ್ತಿಯಲ್ಲ ಅದೇ ತರ ಮಳೆ ಬಟ್ಟ ಎಲ್ಲವನ್ನ ತಗೊಂಡ್ಬಿಟ್ಟು ಬೇಗ ಕಟ್ಬಿಡಪ್ಪ. ಆದ್ರೆ ಅವ ಬರ್ಲಿಕ್ಕೆ ಹೋಗ್ಬೇಕಲ್ಲ, 10,000 ರೊಕ್ಕ ಗಳಕಂತಾನ. 10,000 ಬಿಟ್ಟು 12,000 ಖರ್ಚಾಗ್ಲಿ ಮೊದ್ಲ ಆ ಬಟ್ಟೆ ಕಟ್ಬಿಡಪ್ಪ. ತೆಪ್ಪತ್ತಪ್ಪ ಆ ಹಿಂದಿನ ಚಟ್ಟಿ ಜೇಬಲ್ಲಿ 2,000 ಇರ್ಬೇಕು, ತೆಗೆದುಕೊಡ. ಅಪ್ಪ ಎಲೆ ಗಂಜಿನ ಹಾಕ್ಬಿಟ್ಟು ಬೆಟ್ಟದಂತಿದ್ದ ನಮ್ಮ ಹಳೆ ಬಟ್ಟನ ಬೇಗ ಕರ್ಸ್ಬಿಡಪ್ಪ. ಕರ್ಷದೇನು ಬಂತು, ಅವ ಇಲ್ಲೇ ಇದ್ದಾನೆ. ಅಂದ್ರೆ ಅಂದ್ರೆ ಅವ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಅವನೇ ನಾನು ನಾ.